ಏನಿದು ಹಾಗಾದ್ರೆ ಈ ಶತ್ರು ಭೈರವಿ ಯಾಗ ಅಂದ್ರೆ ಏನು? ಇದರ ಬಗ್ಗೆ ಮಾತನಾಡೋಕೆ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಅವರು ನ್ಯೂಸ್ ಫಸ್ಟ್ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಏನ್ ಸರ್ ಈ ಶತ್ರು ಭೈರವಿ ಯಾಗ ಅಂದ್ರೆ ಏನು? ಪಂಚಬಲಿ, ಇಷ್ಟು ಬಲಿ ಕೊಡ್ಲಾಗಿದೆ, ಯಾಗವನ್ನ ಮಾಡ್ತಿದ್ದಾರೆ, ನಮ್ಮನ್ನ ಸಂಹಾರ ಮಾಡೋಕೆ ಅಂತೆಲ್ಲ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಏನಿದು ಅಂತ ಹೇಳಿ. ಒಂದಿದೆ ಭಾರತದಲ್ಲಿ ಎರಡು ರೀತಿಯ ಪೂಜೆಗಳನ್ನು ಪ್ರಾಚೀನ ಕಾಲದಿಂದ ನೋಡ್ತೀವಿ. ಒಂದನ್ನು ದಕ್ಷಿಣಾಚಾರ ಅಂತ ಕರಿತೀವಿ, ಇನ್ನೊಂದನ್ನು ವಾಮಾಚಾರ ಅಂತ ಕರಿತೀವಿ. ದಕ್ಷಿಣ ಅಂತಂದ್ರೆ ಬಲಗಡೆದು ಅಂತ, ನಮಗೆ ದಕ್ಷಿಣ ಹಸ್ತ ಅನ್ನೋದಿಲ್ವಾ, ಬಲಗಡೆದು ಅಂದ್ರೆ ನೇರವಾದ ಪೂಜೆಗಳು ಅಂತ. ಅಂದ್ರೇನು? ನನ್ನ ಆತ್ಮೋನ್ನತಿ, ನನಗೆ ಒಳ್ಳೇದಾಗಲಿ, ನನ್ನ ಕುಟುಂಬ ಚೆನ್ನಾಗಿರಲಿ, ಪ್ರಪಂಚ ಚೆನ್ನಾಗಿರಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಈ ಥರ ಪೂಜೆಗಳನ್ನು ಮಾಡೋದನ್ನೆಲ್ಲ ದಕ್ಷಿಣಾಚಾರ ಅಂತ ಕರೀತಾರೆ. ಇಲ್ಲಿ ಬೇರೆಯವರ ಬಗ್ಗೆ ಆಗಲಿ, ಬೇರೆಯವರ ನಾಶದ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಆಗಲಿ ಚರ್ಚೆ ಮಾಡೋದಿಲ್ಲ. ಇದನ್ನು ದಕ್ಷಿಣಾಚಾರ ಅಂತ ಕರೀತಾರೆ. ಅಂದರೆ ನಾನು ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿರುತ್ತೆ, ಪ್ರಪಂಚ ಚೆನ್ನಾಗಿರಲಿ, ನಂತರನೇ ಎಲ್ಲರೂ ಇರಲಿ ಅಂತ. ಆದ್ದರಿಂದನೇ ನಿತ್ಯವೂ ಈ ಎಲ್ಲ ದೇವಸ್ಥಾನಗಳಲ್ಲಿ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ಇರುವ ದೇವಸ್ಥಾನಗಳಲ್ಲಿ ಅವರವರು ಹೋಗಿ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾರೆ. ಇದು ದಕ್ಷಿಣಾಚಾರ ಅಂತ. ಈ ದಕ್ಷಿಣಾಚಾರಕ್ಕೆ ವಿರುದ್ಧವಾದದ್ದು ಇನ್ನೊಂದಿದೆ, ವಾಮಾಚಾರ ಅಂತ. ಅಂದ್ರೇನು? ಈಗ ನಾನು ಜಗತ್ತಿಗೆ ಒಳ್ಳೇದಾಗಲಿ ಅಂತ ಕೇಳಿದೆ, ನನಗೆ ಒಳ್ಳೇದಾಗಲಿ ಅಂತ ಕೇಳಿದೆ, ಆದರೆ ನನಗೆ ಕೆಟ್ಟದ್ದು ಮಾಡೋರಿಗೆ ಕೆಟ್ಟದಾಗಲಿ ಅಂತ ಕೇಳೋದೇನು ತಪ್ಪೇನಿಲ್ವಲ್ಲ ಅಂತ ಹೇಳಿ ನನಗೆ ತೊಂದರೆ ಕೊಡ್ತಾ ಇರೋರಿಗೆ ಕೆಟ್ಟದಾಗಲಿ ಅಂತ ಮಾಡೋದೇ ವಾಮಾಚಾರ. ಅಂದರೆ ಎಡಗಡೆಯ ಪಂಥ. ಇಲ್ಲಿ ಒಳ್ಳೇದಿಲ್ಲ, ಇಲ್ಲಿ ನೆಗೆಟಿವ್. ಇದು ಅವನಿಗೆ ನಾಶವಾಗಲಿ, ಅಥವಾ ಅವನು ಸ್ಥಾನ ಭ್ರಷ್ಟನಾಗಲಿ, ಅವನಿಗೆ ದುಃಖ ಪ್ರಾಪ್ತಿಯಾಗಿರಲಿ, ಅಥವಾ ಏನಾದ್ರು ರೋಗಗಳು ಬರಲಿ, ಈ ಥರ ಮಾಡೋದಿಲ್ಲ ವಾಮಾಚಾರ. ಎಲ್ಲ ವಾಮಾಚಾರಗಳು ಕೆಟ್ಟದು ಅಂತ ಹೇಳಿಲ್ಲ ನಾನು. ಕೆಟ್ಟವರನ್ನ ಸಂಹಾರ ಮಾಡೋದಕ್ಕೋಸ್ಕರನೂ ವಾಮಾಚಾರವನ್ನು ಪ್ರಯೋಗ ಮಾಡ್ತಾರೆ. ಇದು ರಾಜರ ಕಾಲದಲ್ಲೂ ಇತ್ತು. ಈ ವಾಮಾಚಾರದಲ್ಲೂ ಅನೇಕ ವಿಧಗಳಿವೆ. ಆ ವಾಮಾಚಾರದಲ್ಲಿ ಒಂದು ಭಾಗ ಶಾಕ್ತತಂತ್ರ. ಆ ಶಾಕ್ತತಂತ್ರಗಳನ್ನು ಕೌಲತಂತ್ರ ಅಂತ ಕರೆಯಲಾಗಿದೆ. ಅಂದರೆ ಕೌಲ ಪದ್ಧತಿ, ಕುಲ ಪದ್ಧತಿ ಅಂತ ಕರೀತಾರೆ. ಅಲ್ಲಿ ಬಲಿ, ರಕ್ತ ಇವುಗಳನ್ನು ಬಳಸಲಾಗ್ತದೆ. ಆ ಕೌಲ ಪದ್ಧತಿಯಲ್ಲೂ ಭೈರವಿ ತಂತ್ರ ಅಂತ ಒಂದಿದೆ. ಅಂದರೆ ಯಾವ ಶತ್ರು ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೋ ಆ ಶತ್ರು ನಾಶವಾಗಲಿ ಎನ್ನುವಂತಹ ಒಂದು ಪೂಜೆಯನ್ನು ಮಾಡೋದು. ಇದರಲ್ಲಿ 6 ವಿಧವಾಗಿ ನಾಶವಾಗೋದು ಅಂದರೆ ಬರೀ ಸಾಯಿಸೋದು ಅಂತಾನೆ ಅಲ್ಲ. ಅವನಿಗೆ ಸ್ತಂಭನವಾಗಲಿ, ಶತ್ರು ಸ್ತಂಭನ, ಮಾರಣ ಅಂದರೆ ಅವನು ಸಾಯಲಿ, ಅಥವಾ ಉಚ್ಚಾಟನ, ಅವನಿರೋ ಜಾಗದಿಂದ ಕೆಳಗಡೆ ಇಳಿದ್ಬಿಡ್ಲಿ, ಅಥವಾ ಆ ಜಾಗ ಬಿಟ್ಟು ಓಡೋಗ್ಲಿ, ಮೋಹನ, ಒಂಥರ ಭ್ರಮೆಗೆ ಹಿಡ್ದಂಗಾಗಲಿ ಅಂತ ಉಚ್ಚಾಟನ, ವಿದ್ವೇಷಣ ಅಂದರೆ ಯಾರ ಜೊತೆಲೋ ಇದ್ದಾನೆ, ಅವ್ರ ಪಕ್ಕದಲ್ಲಿ ಆತ್ಮೀಯರಾಗಿರೋರಿಗೆ ಜಗಳ ಬಂದ್ಬಿಟ್ಟು ಕಿತ್ತಾಡಬೇಕು, ಅದು ವಿದ್ವೇಷಣ. ಉಚ್ಚಾಟನ, ಅಲ್ಲಿಂದ ಓಡೋಗ್ಬಿಡ್ಬೇಕು. ಭ್ರಮಣ, ಅವನಿಗೆ ಒಂಥರ ಹುಚ್ಚಿಡ್ದಂಗೆ ಆಗಬೇಕು, ನೇನು ಮಾತಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಬಾರ್ದು. ವಾಕ್ ಸ್ತಂಭನ, ಅವನ ಮಾತು ನಿಂತೋಗ್ಬೇಕು. ಈ ಥರ ಎಲ್ಲ ಪ್ರಾರ್ಥನೆಗಳು. ಅಂಗಸ್ತಂಭನ ಅಂದರೆ ಕೈಕಾಲು ಎತ್ತಕ್ಕಾಗಬಾರ್ದು. ಇವಾಗೆಲ್ಲ ಫ್ರೋಝೋನ್ ಶೋಲ್ಡರ್ ಅಂತಾರಲ್ಲ, ಕೆಲವ್ರಿಗೆ ರೋಗ ಬಂದಾಗ, ಡಯಾಬಿಟಿಕ್ ಆದಾಗ ಕೈ ಎತ್ತಕ್ಕಾಗಲ್ಲ. ಇನ್ನು ಕೆಲವರಿಗೆ ಪ್ಯಾರಾಲಿಸಿಸ್ ಆದರೆ ಒಂದು ಪೋರ್ಷನ್ ನಿಂತೋಗುತ್ತೆ. ಹಾಗೆಲ್ಲ ಆಗಲಿ ಅಂತ ಪ್ರಾರ್ಥನೆ. ಯಾವುದೋ ಒಂದು ಭಾಗ, ಇವಾಗ ತುಂಬ ಮಾತಾಡೋನು ಅಂತ ಇಟ್ಕೊಳ್ಳಿ, ಅವನು ಅದರಿಂದ ಅವ್ನಿಗೆ ಒಳ್ಳೇದಾಗ್ತಾ ಇದ್ರೆ ಮಾತು ನಿಂತೋಗ್ಲಿ ಅಂತ, ಅಥವಾ ಕೈಯಿಂದ ಕೆಲಸ ಮಾಡ್ತಿದ್ರೆ ಕೈ ನಿಂತೋಗ್ಲಿ. ಇದು ವಾಮಾಚಾರದ ಭಾಗಗಳು. ಇದನ್ನು ಇಟ್ಕೊಂಡು ಅಲ್ಲಿ ಭೈರವಿ ತಂತ್ರ ಅಂತ ಒಂದು ತಂತ್ರ ಇದೆ. ಅದೇನಪ್ಪ ಅಂದರೆ ಭೈರವ ಮತ್ತು ಅವನ ಮಂತ್ರಗಳನ್ನು ಇಟ್ಕೊಂಡು ಮಾಡುವಂತಹ ಪೂಜೆ. ಇದಕ್ಕೆ ಭೈರವಿ ತಂತ್ರ. ಭೈರವಿ ಅಂದರೆ ಸಾಮಾನ್ಯವಾಗಿ ಹುಡುಗಿ ಅಂತ ಅನ್ಕೋತೀವಿ. ಭೈರವ ತಂತ್ರವನ್ನು ಭೈರವಿ ತಂತ್ರ ಅಂತಾರೆ. ಅಂದರೆ ಭೈರವ ಮಂತ್ರಗಳಿಂದ ಮಾಡುವಂತಹ ತಂತ್ರವನ್ನು ಭೈರವಿ ಅಂತ ಮಾಡ್ತೀವಿ. ಭೈರವಿಯ ಶಕ್ತಿ ಇನ್ನೊಬ್ಳಿದ್ದಾಳೆ, ಅಂದರೆ ಭೈರವಿಯ ಹೆಂಡತಿ ಈ ಥರ ಒಂದು ಶಕ್ತಿ. ಅಲ್ಲಿ ನಮ್ಮಲ್ಲಿ ದೇವತೆಗಳಲ್ಲಿ ಗಂಡ ಹೆಂಡತಿ ಅಂತ ಬರೋದಿಲ್ಲ. ಪುರುಷ ಶಕ್ತಿ, ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು. ಅದು ಮನುಷ್ಯರ ಥರ ಗಂಡ ಹೆಂಡತಿ ಅಂತ ಭಾವಿಸಬಾರ್ದು. ಸೊ ಅದರಲ್ಲಿ ಒಂದು ಭೈರವಿ ಶಕ್ತಿನೂ ಕೂಡ ಇದೆ. ಆ ಭೈರವನ ಮಂತ್ರಗಳಿಂದ ಬಳಸುವ ಶಕ್ತಿಗೆ ಭೈರವಿ ಶಕ್ತಿ ಅಂತ ಹೆಸರು. ಇದರಲ್ಲಿ ಶತ್ರು ಸ್ತಂಭನವನ್ನು ಮಾಡ್ತಾರೆ. ಇದರಲ್ಲಿ ಪಂಚ ಮುಂಡಗಳಿಂದ ಪೂಜೆ ಮಾಡೋ ಪದ್ಧತಿ ಇದೆ. ಅಂದರೆ ಪಂಚ ರುಂಡ ಮುಂಡಗಳನ್ನು ಬೇರ್ಪಡಿಸಿ ರಕ್ತವನ್ನು ಕೊಡುವಂತಹ ಪದ್ಧತಿಗಳು. ಇದೆಲ್ಲ ನಾವು ಇತಿಹಾಸದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಭೈರವನ ಪಾದ ಅಂತ ಸಿಗುತ್ತೆ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಅನೇಕ ಕಡೆಯಲ್ಲಿ. ಉದಾಹರಣೆಗೆ ದೊಡ್ಡಗದ್ದವಳ್ಳಿ ಅಂತ ಒಂದು ಜಾಗ ಇದೆ, ಅಲ್ಲಿ ಶಾಕ್ತ ಟೆಂಪಲ್ ಅಲ್ಲಿದೆ. ಅದೇ ಥರ ಧಾರವಾಡ ಮ್ಯೂಸಿಯಂ ಅಲ್ಲಿ ಒಂದು ಭೈರವ ಶಿಲ್ಪ ಇದೆ. ಇಲ್ಲೆಲ್ಲ ಭೈರವನ ಶಿಲ್ಪ ಎಲ್ಲೆಲ್ಲಿರುತ್ತೋ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲೂ, ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟು ಭೈರವನ ಪಾದಗಳಿದೆ ಇವತ್ತಿಗೂ. ಅಲ್ಲಿ ಈ ಭೈರವಿ ತಂತ್ರಗಳನ್ನು ಮಾಡ್ತಾ ಇದ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಇದನ್ನು ಈಗ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಕೇರಳದಲ್ಲಿ ಯಾರೋ ಮಾಡ್ತಾ ಇದ್ದಾರೆ. ಬೆಂಗಾಲದಲ್ಲಿ ಮತ್ತು ಕೇರಳದಲ್ಲಿ ಮಾತ್ರ
ಈ ಕೌಲತಂತ್ರಗಳನ್ನು ಇಟ್ಕೊಂಡಿರೋರು ಇದ್ದಾರೆ ಅಂತ ನಾವು ಕೂಡ ಕೇಳಿದ್ದೀವಿ, ನೋಡಿಲ್ಲ. ಇದನ್ನ ಮಾಡಿದ್ರೆ ಆ ಪಂಚಮುಂಡಾಸನ ಬಲಿಗಳನ್ನು 5 ಪ್ರಾಣಿಗಳನ್ನು ಬಳಸಿ ಅದರ ರಕ್ತವನ್ನು ಬಳಸಿ ಮಾಡ್ತಾರೆ. ಸಾಮಾನ್ಯವಾಗಿ ಕುರಿ, ಕೋಳಿ, ಕಪ್ಪೆ, ಹಾವು ಇತ್ಯಾದಿ ಬಲಿಗಳನ್ನು ಕೊಡ್ತಾರೆ. ಆದರೆ ಹಂದಿಯನ್ನು ಬಲಿ ಕೊಡೋದು ಮಾತ್ರ ಮಾರಣಕ್ಕೋಸ್ಕರನೇ. ಹಂದಿಯನ್ನು ಬಲಿ ಕೊಟ್ಟರೆ ಅವ್ರ ಗ್ಯಾರಂಟಿ ಪ್ರಾಣವನ್ನು ತೆಗಿಯೋಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಕೇಳಿದ್ಮೇಲೂ ನೀವು ಕೇಳ್ಬೋದು, ಇವರೆಲ್ಲ ಮಾಡಿದ್ಮೇಲೆ ಆಗ್ಬಿಡುತ್ತಾ ಇದೆಲ್ಲ, ಪ್ರಾಣ ಹೊರಟೋಗ್ಬಿಡುತ್ತಾ ಅಂತ. ಈಗ ಡಾಕ್ಟ್ರು ಔಷಧವನ್ನು ಕೊಡ್ತಾರೆ, ನಿನಗೆ ಒಳ್ಳೇದಾಗ್ಲಿ ಔಷಧಿ ತಗೋಂತ, ರೋಗ ಹೋಗುತ್ತೆ ಅಂತ ಕೊಡ್ತಾರೆ. ಗ್ಯಾರಂಟಿ ರೋಗ ಹೋಗುತ್ತಾ ಅಂತ ಕೇಳಿದ್ರೆ, ಆಪರೇಷನ್ ಮಾಡಿದ್ಮೇಲೆ ಸಕ್ಸಸ್ ಆಗೇ ಆಗುತ್ತಾ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಅದಕ್ಕೆ ಅವನ ಕರ್ಮ, ಅವನು ಒಳ್ಳೆಯವನಾಗಿದ್ರೆ, ಅವನ ಜೀವ ಪ್ರಾಣ ಇದ್ರೆ ಅವನು ಬದುಕ್ತಾನೆ, ಇಲ್ಲೇ ಹೋದ್ರೆ ಬದುಕೋದಿಲ್ಲ. ಹಾಗೇನೆ ಇದೂನು, ಇಲ್ಲಿ ಯಾರೋ ಯಾಗವನ್ನು ಮಾಡಿದ ತಕ್ಷಣನೇ ಅದರಿಂದ ಇವನು ಇಲ್ಲಿ ಮಾರಣ ಆಗ್ಬಿಡುತ್ತಾ ಅಥವಾ ಮೋಹನ ಆಗ್ಬಿಡು ಗೊತ್ತಿಲ್ಲ, ಆದ್ರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ, ಇವಾಗ ಅವ್ರು ಹೇಳ್ಕೊಂಡಿರೋಗೆ ಅವ್ರ ಮೇಲೆ ಮಾಡಿದಾರ ಇಲ್ವಾ ಅನ್ನೋದು ನಮಗ್ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರಿಂದ ಈ ಭೈರವಿ ತಂತ್ರ ಅಂದ್ರೆ ಉಂಟು. ಶತ್ರು ಸ್ತಂಭನ ಅನ್ನೋದನ್ನ ಸುತ್ತ ಯಂತ್ರವನ್ನ ಬರೆದು ಅವರ ಬೊಂಬೆಗಳನ್ನು ಮಾಡಿ ಆ ಬೊಂಬೆಗಳಿಗೆ ಅನೇಕ ಪ್ರಯೋಗಗಳನ್ನು ಮಾಡ್ತಾರೆ. ಮತ್ತು ಮಧ್ಯದಲ್ಲಿ ಆ ಸ್ತಂಭನ ಮಂತ್ರ ಯಾರಿಗೆ ಮಾಡಕ್ ಹೊರಟಿದಾರೋ ಆ ಯಂತ್ರದಲ್ಲಿ ಅವರ ಹೆಸರನ್ನ ಬರೀತಾರೆ. ಅಲ್ಲಿ ಮಮ ಶತ್ರುಂ ಅಂತ ಹೇಳಿ ಮಮಶತ್ರುಂ ಹೆಸರು ಹೇಳ್ಬಿಟ್ಟು ಅವ್ರಿಗೆ ಇದಾಗ್ಲಿ ಅಂತಂದ್ರೆ ಅದಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತಾರೆ ಇದನ್ನ. DCM DK ಶಿವಕುಮಾರ್ ಅವರು ನನ್ನ ವಿರುದ್ಧ, ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಕೇರಳದಲ್ಲಿ ದೇವಸ್ಥಾನವೊಂದರ ಸಮೀಪ ಶತ್ರು ಭೈರವಿ ಯಾಗವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಸೆನ್ಸೇಷನಲ್ ಹೇಳಿಕೆಯನ್ನ ನೀಡಿದ್ದಾರೆ. ಅದ್ ಹೇಗೆ, ಆ ಶತ್ರು ಭೈರವಿ ಯಾಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಶಲ್ವಪಿಳ್ಳಿ ಅಯ್ಯಂಗರ್ ನಮ್ಮ ವೀಕ್ಷಕರಿಗೆ ವಿವರಿಸ್ತಾ ಇದ್ರು. ಸರ್, ಅವ್ರು ಇನ್ನೊಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರು, ಅಘೋರಿಗಳ ಮೊರೆ ಹೋಗಿದ್ದಾರೆ ಅಂತ ಹೇಳಿ. ಅಂದ್ರೆ ಈ ಯಾಗವನ್ನೆಲ್ಲ ಮಾಡುವಂಥದ್ದು ಅಘೋರಿಗಳು ಅಂತಾನ? ಇದು ಹೇಗೆ ಸರ್, ವಿವರಿಸಬಹುದಾ ಅಂತ ಹೇಳಿ? ಅಲ್ಲ, ಇದನ್ನೇ ಕೌಲತಂತ್ರ ಅಥವಾ ಕುಲತಂತ್ರವನ್ನ ಇಟ್ಕೊಂಡಿರೋರು ಯಾರಿದಾರ. ಕೌಲ ಅಂದ್ರೆ ಏನು ಅಂದ್ರೆ ಕಾಲಿಯನ್ನ ಆಶ್ರಯಿಸಿರೋರು ಅಂತ. ನೋಡಿ, ನಮ್ಮಲ್ಲಿ ದಶಮಹಾವಿದ್ಯಾ ಅಂತ ಇದೆ. ಆ ದಶಮಹಾವಿದ್ಯಾ ಅಂತಂದ್ರೆ 10 ದೇವತೆಗಳನ್ನ ಆಶ್ರಯಿಸ್ತಾರೆ. ಉದಾಹರಣೆಗೆ ಮಹಾಕಾಲಿ, ಅವಳ ಆರಂಭದಿಂದ ಅವಳ ಕಾಲಿ, ಅದೇ ತರ ತಾರ, ಅದೇ ಥರ ಬಗಲಾಮುಖಿ, ಅದೆಲ್ಲ ವಾರಾಹಿ, ಇದೆಲ್ಲ ಬೇಕಾದಷ್ಟು ದಶಮಹಾವಿದ್ಯೆಗಳಲ್ಲಿ ಇವರೆಲ್ಲ ಬರ್ತಾರೆ. ಆ ದಶಮಹಾವಿದ್ಯೆಯಲ್ಲಿ ಬರುವಂತಹದ್ದು ಅಕಾಲಿಯನ್ನು ಆಶ್ರಯಿಸಿ ಅವಳನ್ನೇ ಪರದೇವತೆಯನ್ನಾಗಿ ಸ್ವೀಕರಿಸಿ ಮಾಡಿರುವಂತಹವರೆಲ್ಲ ಕೌಲರು. ಅವರೆಲ್ಲ ಕುಲ ಸಂಪ್ರದಾಯವನ್ನು ಉಳ್ಳವರು. ಆ ಕೌಲ ಸಂಪ್ರದಾಯದಲ್ಲಿರೋರಿಗೆಲ್ಲ ಅವರೆಲ್ಲ ಇದೆಲ್ಲ ಬಹಳ ಕಟ್ಟುನಿಟ್ಟಿನಿಂದ ಮಾಡೋರು ಮತ್ತು ವಾಮಾಚಾರಿಗಳು, ಮುಖ್ಯವಾಗಿ ವಾಮಾಚಾರವನ್ನು ಜಾಸ್ತಿ ಮಾಡೋರು ಅವರೆಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದು ನಿಷ್ಠೆ ಬಂದು ಅಘೋರ ನಿಷ್ಠೆ, ಅಂದರೆ ಅಘೋರಿಗಳು. ಸೊ ಇವರೆಲ್ಲ ಒಂದು ಶಾಕ್ತ ಸಂಪ್ರದಾಯದಲ್ಲಿ ಬರುವಂತಹ ಒಂದಷ್ಟು ವಿಚಾರಗಳಿವೆಲ್ಲ. ಆದ್ದರಿಂದ ಅಘೋರಿಗಳಿಗೆ ಕೊಟ್ಟಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅಘೋರಿಗಳೇ ಮಾಡಬೇಕು ಅಂತ ಏನಿಲ್ಲ. ಇದನ್ನ ಶಾಕ್ತ ತಂತ್ರವನ್ನ, ಕುಲಾಚಾರವನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೋ, ಕುಲಾಚಾರ ಅಂದ್ರೆ ನಮ್ಮ ಕುಲಕ್ಕೆ ಬಂದಿರುವ ಆಚಾರ ಅಲ್ಲ, ದಯವಿಟ್ಟು ಇದು ವ್ಯತ್ಯಾಸ ಪದ. ಇದು ಕುಲಾಚಾರ ಅಂದ್ರೆ ಕಾಲಿಯನ್ನ ಪೂಜೆ ಮಾಡುವಂತಹ ಪದ್ಧತಿ ಬಂದಿರೋರು, ಅವರು ಇದನ್ನ ಮಾಡ್ಬೋದು. ಅಲ್ಲಿ ಕಾಲಿಯ ಮಹಾದೇವತೆ ಇದ್ದಾಳೆ ಭದ್ರಕಾಳಿ, ಆ ಭದ್ರಕಾಳಿಯಲ್ಲಿ ಇರುವಂತಹ ಕ್ಷೇತ್ರಪಾಲಕ ಭೈರವ. ಆದ್ರಿಂದ ಭದ್ರಕಾಳಿಯನ್ನು ಉಪಾಸನೆ ಮಾಡುವವರು ಭೈರವನ ಉಪಾಸನವನ್ನು ಮಾಡಿ ಭೈರವಿ ತಂತ್ರವನ್ನು ಪ್ರಯೋಗ ಮಾಡ್ತಾರೆ. ಅದು ಮೇಯ್ನು. ಅಂದ್ರೆ ಭದ್ರಕಾಳಿಯನ್ನು ಉಪಾಸನೆ ಮಾಡೋರೆಲ್ಲ ಕೌಲರು. ಆ ಕೌಲ ಪದ್ಧತಿಯಲ್ಲಿ ಆಸಕ್ತರಾಗಿ ಇನ್ನಷ್ಟು ಬಹಳ ಕಠಿಣ ನಿಷ್ಠೆಗಳಿಂದಿರೋರು ಅಘೋರಿಗಳು. ಅವರಲ್ಲಿ ಯಾರೋ ಒಬ್ಬರು ಭೈರವ ತಂತ್ರವನ್ನು ಕಲ್ತಿರೋರು ಇದನ್ನು ಮಾಡ್ತಾ ಇರ್ಬೋದು. ಇದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವ್ರು ಹೇಳಿರೋದ್ರಿಂದ ಇದೆಲ್ಲ ಇವ್ರು ಯಾರೋ ಮಾಡ್ತಾ ಇದ್ದಾರೆ ಅಂತ, ಇದನ್ನ ಕೇರಳದಲ್ಲಿ ಮಾಡ್ತಾ ಇದ್ದಾರೆ ಅಂತ ಇದು ಒಂದು ಪ್ರಶ್ನೆ ಬರ್ತದೆ. ಇವಾಗ ಇವರಿಗೆ ಅವ್ರು ಯಾರೋ ಒಂದು ಶತ್ರುಸ್ತಂಭನ ಯಾಗವನ್ನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿರೋರು ಈ ಶತ್ರುಸ್ತಂಭನವನ್ನು ಹೇಗೆ ತಡೆಯೋದು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ಪ್ರತ್ಯಂತರವಾಗಿ ಇವರು ಏನೋ ಮಾಡಿರ್ತಾರೆ. ಇದು ರಾಜಕಾರಣಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ, ಆದರೆ ಇತಿಹಾಸದಲ್ಲಿ ಅನೇಕ ರಾಜರ ಚರಿತ್ರೆಗಳು ದಾಖಲಾಗಿದೆ. ಆ ಚರಿತ್ರೆಗಳಲ್ಲಿಯೂ ಕೂಡ ಹೀಗೆ ಒಬ್ಬ ರಾಜನನ್ನ ಉಚ್ಚಾಟನೆ, ಬಹಿಷ್ಕಾರ, ಮಾರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಇನ್ನೊಬ್ಬ ರಾಜ ಏನು ಮಾಡ್ದ ಅನ್ನೋದು ಕೂಡ ದಾಖಲಾಗಿವೆ. ಅವರು ಬೇರೆ ಮಾಡಿರ್ತಾರೆ. ಇವಾಗ ಇವರು ಭೈರವ ತಂತ್ರವನ್ನು ಇವರು ಬಳಸಿದ್ರೆ ಅವರು ಮಹಾ ಸುದರ್ಶನ ತಂತ್ರವನ್ನು, ಸಹಸ್ರಾಕ್ಷರಿ ಸುದರ್ಶನ ತಂತ್ರವನ್ನು ಬಳಸಿ ಅದನ್ನ ನಿರಸ್ತ ಮಾಡಿರ್ತಾರೆ. ಇದೆಲ್ಲ ಅವ್ರಿಗೂ ಗೊತ್ತಿರುತ್ತೆ ಅಂತ ನನ್ನ ಭಾವನೆ. ಅದೇ DK ಶಿವಕುಮಾರ್ ಅವರು ಈ ವಿಚಾರದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಂಬಿರುವಂತಹ ಶಕ್ತಿ ನನ್ನನ್ನು ಕಾಪಾಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿ. ಅಂದ್ರೆ ನೀವು ಹೇಳಿದ ಹಾಗೆ ಇದಕ್ಕೆ ಕೌಂಟರ್ ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ದು ಅವ್ರು ಅದನ್ನ ಆಲ್ರೆಡಿ ಮಾಡಿರಬಹುದಾ ಅಂತ ಹೇಳಿ ಕುತೂಹಲ ಸರ್.
ಮಾಡಿರ್ತಾರೆ, ಅಥವಾ ಇದು ಮಾಡೋದಕ್ಕೆ ಏನು ಪ್ರಯತ್ನವೋ ಅದನ್ನು ಮಾಡಿರ್ತಾರೆ. ಈಗ ಅಲ್ಲಿ ಹೇಗೆ ಅವರು ಇವಾಗ 1,000 ದುರ್ಗಾ ದೀಪ ಪೂಜೆಗಳನ್ನು ಮಾಡಿಸಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್, ಸಹಸ್ರ ದೀಪ ದುರ್ಗಾ ಪೂಜಾ ಯಾರೋ ಮಾಡಿರ್ತಾರೆ ಅಂದ್ರೆ 1000 ದೀಪಗಳಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿ ಇನ್ನೊಬ್ರಿಗೆ ಯಾರಿಗೋ ತೊಂದರೆ ಆಗಲಿ ಅಂತ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಸುದರ್ಶನ ಮಂತ್ರದಲ್ಲೇ ಬರ್ತದೆ, ಸಹಸ್ರ ದುರ್ಗ ದೀಪಾ ಪೂಜಾಂ ಧ್ವಂಸಯ ಅಂತ ಬರ್ತದೆ ಆ ಮಂತ್ರದಲ್ಲೇ. ಅಂದ್ರೆ ಸಹಸ್ರ ದುರ್ಗಾ ಪೂಜೆಯನ್ನು ಮಾಡಿದ್ರೆ ಇವನು ಸುದರ್ಶನ ಮಂತ್ರವನ್ನ ಸಹಸ್ರಾಕ್ಷರಿ ಮಂತ್ರ ಪ್ರಯೋಗ ಮಾಡ್ತಾನೆ, ಆವಾಗ ಅದು ಏನೂ ಆಗೋದಿಲ್ಲ. ಇಲ್ಲಿ ದುರ್ಗೆಗೂ ಸುದರ್ಶನನಿಗೂ ಜಗಳ ಆಗೋದಿಲ್ಲ. ಆ ದುರ್ಗೆಯನ್ನ ನಂಬಿ ಅವನು ಮಾಡಿರೋ ಪೂಜೆ ಅದು ಒಳ್ಳೆಯತನದಲ್ಲಿ ಇಲ್ಲದೆ ಹೋದ್ರೆ ಇಲ್ಲಿ ಸುದರ್ಶನ ಅದನ್ನು ಹೊಡೆದಾಕ್ತಾನೆ, ಆ ಥರ ಅರ್ಥ. ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಅಂದ್ರೆ, ಅವನು ಒಬ್ಬ ಹೋಮ ಮಾಡುವಾಗ ಭೈರವನನ್ನು ಬಿಡ್ತಾನೆ, ಇವನು ಇನ್ನೊಬ್ಬ ದೇವರನ್ನು ಬಿಟ್ಟು ಅವರಿಬ್ಬರು ಜಗಳ ಆಡ್ತಾರೆ ಅಂತ ಅನ್ಕೋಬಾರ್ದು. ಆ ಶಕ್ತಿಯನ್ನು ಅವರು ಪ್ರಯೋಗ ಮಾಡ್ತಾರೆ, ಇನ್ನೊಂದು ಶಕ್ತಿಯಿಂದ ಅದನ್ನು ನಿರಸನ ಮಾಡ್ತಾರೆ ಅಷ್ಟೇನೆ. ಅವ್ರಿಗೆ ಗೊತ್ತಿದೆ ಅದು. ಡಿ ಕೆ ಶಿವಕುಮಾರ್ ಅವ್ರಿಗೆ, ಯಾಕಂದ್ರೆ ಅವರು ಏನು ಧರ್ಮದಲ್ಲಿ ನಂಬಿಕೆ ಇಟ್ಟಿರೋರೆ. ಅವರ ಪ್ರತಿ ವರ್ಷವೂ ಅವ್ರ ಮನೆಯಲ್ಲಿ ನಾನು ಕೇಳಿರೋ ಹಾಗೆ ಅವ್ರ ಮನೆಯಲ್ಲಿ ಪ್ರತಿ ವರ್ಷವೂ ತಪ್ಪದೆ ಸುದರ್ಶನ ಹೋಮ ಇತ್ಯಾದಿಗಳೆಲ್ಲ ನಡೆಯುತ್ತೆ. ಹಾಗೆ ಬಹಳ ರಾಜಕಾರಣಿಗಳ ಮನೆಯಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಯಾಕಂದ್ರೆ ಅಧಿಕಾರ ಇದು ಎಲ್ಲ ಇರಬೇಕಾದ್ರೆ ಒಂದಷ್ಟು ಧರ್ಮವೂ ಬೇಕು. ಇವಾಗ ನಮ್ಮ ಪ್ರಧಾನಮಂತ್ರಿಗಳಾದಂತಹ HD ದೇವೇಗೌಡರ ಮನೆಯಲ್ಲೂ ಕೂಡ ನಿತ್ಯವೂ ನಿರಂತರವೂ ಅವರು ಯಾಗಗಳು, ಚಂಡಿ ಯಾಗ ಇತ್ಯಾದಿಗಳನ್ನ ನಮ್ಮ ಶೃಂಗೇರಿಯಲ್ಲೆಲ್ಲ ನಡೆಸಿದ್ದನ್ನು ನೋಡಿದ್ದೀವಿ. ಸೊ ಪ್ರತಿಯೊಬ್ಬರೂ ರಾಜಕಾರಣಿಗಳಾಗಿರೋರು ತಮ್ಮ ಶಕ್ತಿಯ ಜೊತೆಗೆ ಇನ್ನೊಂದಷ್ಟು ದೈವಶಕ್ತಿಗಳನ್ನು ನಂಬಿಕೊಂಡೇ ಕೆಲಸಗಳನ್ನು ಮಾಡೋದು. ಸಾಮಾನ್ಯ ಜನ ಏನು ಅನ್ಕೋತಾರೋ ಏನೋ, ದೊಡ್ಡವರೆಲ್ಲ ಹಾಗೇನೆ. ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನೀವು ನೋಡಿ ಮೌನ ವ್ರತಾಚರಣೆಗಳನ್ನೆಲ್ಲ ಮಾಡಿದ್ರು. ರಾಮ ಮಂದಿರ ಪ್ರತಿಷ್ಠೆಗೆ ಮುಂಚೆ ಅವರು ಕೂಡ ನಿಯಮದಲ್ಲಿದ್ದರು. ಅದೇ ಥರ ನವರಾತ್ರಿನಲ್ಲಿ ಅವರು ಮಂತ್ರೋಪಾಸನೆಯನ್ನು ಮಾಡ್ತಾರೆ. ಹಾಗಾಗಿ ಈ ರಾಜಕಾರಣಿಗಳು ತಮ್ಮ ಶಕ್ತಿಯ ಜೊತೆಗೆ ದೈವಶಕ್ತಿಯನ್ನು ನಂಬಿಕೊಂಡೇ ಮಾಡೋದು. ಒಬ್ಬೊಬ್ರಿಗೆ ಒಂದೊಂದು ಶಕ್ತಿಯ ಮೇಲೆ ನಂಬಿಕೆ ಇರ್ತದೆ, ಒಂದೊಂದು ವಿಧದ ಪೂಜಾ ವಿಧದಲ್ಲಿ ನಂಬಿಕೆ ಇರ್ತದೆ. ಬಹುಶಃ ಯಾರೋ ಒಬ್ಬರು ಈ ಒಂದು ಪ್ರಸಂಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಯಾರೋ ಪೂಜೆ ಮಾಡಿಸಿರ್ಬೋದು, ಅದು ಗೊತ್ತಿಲ್ಲ ನಮಗೆ. ಯಾರು ಮಾಡಿಸಿದ್ರು, ಯಾರು ಶತ್ರುಗಳು, ಅದು ಗೊತ್ತಿಲ್ಲ ನಮಗೆ. ಆದ್ರೆ ಅವರು ಭೈರವಿ ತಂತ್ರವನ್ನ ನಡೆಸಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗಿ ಇಷ್ಟೆಲ್ಲ ಬಲಿಗಳನ್ನು ಲೆಕ್ಕ ಕೂಡ ಹೇಳಿದ್ರು ಅವರು. ಅಂದ್ರೆ ಉಪಮುಖ್ಯಮಂತ್ರಿಗಳು ಲೆಕ್ಕ ಕೂಡ ಹೇಳಿದ್ರು, ಇಷ್ಟು ಕುರಿ, ಇಷ್ಟು ಹಂದಿ. ಬಟ್ ಹಂದಿಯನ್ನ ನಡೆಸೋದು ಮಾತ್ರ ಹಂದಿ ಮಾರಣಾಂತಿಕವಾದದ್ದು ಅಂತ ನಂಬಿಕೆ ನಮ್ಮಲ್ಲಿ. ಅಂದ್ರೆ ಹಂದಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಾರಣವೇ, ಅಂದ್ರೆ ಸಾಯಿಲಿ ಅಂತಾನೆ ಮಾಡೋದು. ಸೊ ಅದು ವಾಮಾಚಾರ ಪದ್ಧತಿಗಳಲ್ಲಿ ಬೆಳೆದು ಬಂದಿರುವಂತಹ ಪದ್ಧತಿ. ಸೊ ಹಾಗಾಗಿ ಅದು ಆಗಿದೆ ಅಂತ ಇವ್ರಿಗೆ ಗೊತ್ತಾದ ಮೇಲೆ ಇವರು ಅದಕ್ಕೇನೋ ಒಂದು ಮಾಡೇ ಇರ್ತಾರೆ. ಯಾಕೆಂದ್ರೆ ಅದು ಇವ್ರಿಗೆ ಗೊತ್ತಿದೆಯಲ್ಲ ಅದು. ಅಲ್ಲ, ನೀವಾಗ್ಲಿ ರಿಸಲ್ಟ್ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಇದ್ರ ಈ ರೀತಿ ಶತ್ರು ಭೈರವಿ ಯಾಗ ಮಾಡೋದ್ರಿಂದ ಅವ್ರು ಅಂದುಕೊಂಡಿದ್ದು ಆಗ್ಬಿಡುತ್ತಾ ಅನ್ನುವಂಥ ಸಹಜ ಕುತೂಹಲ ಈಗ DCM DK ಶಿವಕುಮಾರ್ ಅವರು ಹೇಳಿದಂತಹ ನಂತರದಲ್ಲಿ ಎಲ್ರಿಗೂ ಮೂಡೋದು. ಹಾಗಾಗಿ ಇತಿಹಾಸವನ್ನ ಬಲ್ಲವರು ನೀವು, ಈ ರೀತಿಯಾದಂತಹ ಪ್ರಯೋಗಗಳು ಈ ಹಿಂದೆಯೂ ಆಗಿದೆ ಅಂತ ಹೇಳಿದ್ರಿ. ಈ ರೀತಿಯಾದಂತಹ ಪರಿಣಾಮಗಳು ಕೂಡ ಆಗ ಕಂಡು ಬಂದಿದ್ಯಾ ಅಂತ ಹೇಳಿ ಸರ್. ಆಗಿದೆ, ಕೆಲವು ಕಡೆಯಲ್ಲೆಲ್ಲ ಈ ಥರದ್ದೆಲ್ಲ ಆಗಿದೆ. ನೀವು ಅದು ಆಗಿದೆ ಇಲ್ಲ ಅಂತ ಅಲ್ಲಿದ್ದ ಮನುಷ್ಯನೇ ಹೇಳಬೇಕು. ಆದರೆ ದಾಖಲೆಗಳಲ್ಲಿ ಕೆಲವೊಮ್ಮೆ, ಇವಾಗ ನಾನು ಹೇಳಿದ್ನಲ್ಲ, ಇತಿಹಾಸಕ್ತರು, ಇತಿಹಾಸವನ್ನು ಓದಿರೋರಿಗೆಲ್ಲ ಅರ್ಥ ಆಗುತ್ತೆ. ಭೈರವನ ಪಾದ ಅಂತ ಶಿಲ್ಪಗಳು ಕಂಡು ಬರ್ತದೆ. ರಿಸರ್ಚ್ ಮಾಡಿರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ನೀವು ಯಾವುದೇ ಯೂನಿವರ್ಸಿಟಿ ಹಿಸ್ಟ್ರಿ ಆರ್ಕಿಯಾಲಜಿ ಪ್ರೊಫೆಸರ್ಸನ್ನು ಕೇಳಿ ಅಥವಾ ಸ್ಟೂಡೆಂಟ್ಸನ್ನು ಕೇಳಿ, ಅವರು ಹೇಳ್ತಾರೆ ಭೈರವನ ಪಾದದ ಲಕ್ಷಣಗಳೇನು ಅಂತ. ಬೇಕಾದಷ್ಟು ಭೈರವನ ಪಾದಗಳು ನಮಗೆ ಕರ್ನಾಟಕದಲ್ಲಿ ಕಂಡು ಬಂದಿದೆ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿ ತಮಿಳುನಾಡು, ಆಂಧ್ರ ಪ್ರದೇಶ, ಇತರ ಕಡೆಗಳಲ್ಲೂ ಕಂಡು ಬಂದಿರುತ್ತೆ. ಸೊ ಈ ಭೈರವನ ಪಾದ ಇರೋ ಜಾಗದಲ್ಲೆಲ್ಲ ಈ ಥರ ಪಂಚಮುಂಡಾಸನ ಪ್ರಾಣಿಗಳನ್ನು ಬಲಿ ಕೊಟ್ಟಿರುವಂತಹ ಶಿಲ್ಪಗಳು ಕಂಡು ಬರ್ತದೆ. ಅಲ್ಲಿ ನಡೀತಾ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ. ಸೊ ರಾಜ್ಯವನ್ನು ಒಬ್ಬ ರಾಜ ಆಳ್ತಾ ಇರುವಾಗ ಕೆಲವೊಮ್ಮೆ ಸೈನಿಕರ ಬಲದಿಂದ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ, ಸೋತ್ಬಿಟ್ಟಿರ್ತಾನೆ. ಆವಾಗ ತನ್ನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಒಂದಷ್ಟು ಈ ರೀತಿಯಾದಂತಹ ಪ್ರಯೋಗಗಳನ್ನು, ದೈವಶಕ್ತಿಯನ್ನು ನಂಬಿ ಹೋಗಿದ್ದಾರೆ. ಎಷ್ಟೋ ಸಲ ಸಕ್ಸಸ್ ಆಗಿದೆ, ಎಷ್ಟೋ ಸಲ ಸಕ್ಸಸ್ ಆಗಲ್ಲ. ಉದಾಹರಣೆಗೆ ನೀವು ಪಾಂಡರಿಗೂ ಚೋಳರಿಗೂ ನಡೆದ ಯುದ್ಧಗಳಲ್ಲಿ ಅನೇಕ ಸಲ ಅವರು ಭೈರವಿ ತಂತ್ರಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ, ದುರ್ಗೆಯನ್ನು ಪೂಜೆ ಮಾಡಿದ್ದಾರೆ. ಕೆಲವು ಸಲ ಗೆದ್ದಿರ್ತಾರೆ, ಕೆಲವು ಸಲ ಸೋತಿರ್ತಾರೆ. ಅವರ ಕರ್ಮವೂ ಕಾರಣವಾಗುತ್ತೆ. ಯಾಕೆಂದರೆ ಎಲ್ಲ ರಿಸಲ್ಟು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವೆಲ್ಲ ಅಟೆಂಪ್ಟ್ಸ್ ಅಂತ ಹೇಳ್ಬೋದು ಅಷ್ಟೇ, ಪ್ರಯತ್ನಗಳು. ಇದು 100% ನಡೆಯುತ್ತೆ ಅನ್ನೋಂಗಿದ್ರೆ ಪ್ರಪಂಚ ಬೇರೆ ಥರ ಆಗ್ಬಿಡೋದು ಇವಾಗ. ಯಾಕಂದರೆ ಅದು ಯಾವುದಕ್ಕೂ, ಯಾವ ವಿಷಯವೂ, ಈ ಪ್ರಪಂಚದಲ್ಲಿರುವ ಯಾವ ವಿಷಯವೂ ಎಲ್ಲ ಟೈಮಲ್ಲೂ ಸಕ್ಸಸ್ ಆಗಲ್ಲ, ಇದೇ ಸತ್ಯ. ಯಾಕಂದ್ರೆ ಅದು ಭಗವಂತ ಇದೆಲ್ಲದಕ್ಕನ್ನು ಮೀರಿದವನು. ಆದರೆ ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ.
ರಿಸಲ್ಟ್ ಇಲ್ದೇ ಯಾರು ಹೋಗೋದಿಲ್ಲ. ಇವಾಗ